ಆಯ್ತೇನೆ. ಹ್ಞೂ ಅಕ್ಕ. ಬೃಂದಕ್ಕ ಕಡ್ಲೆಕಾಯಿ ತಗೊಳ್ಳೋಣ. ಬಾದಾಮಿ ತಿನ್ನೋ ಯೋಗ ಬಂದಿದ್ರು ಇನ್ನು ಚೀಪ್ ಆಗಿ ಕಡ್ಲೆಕಾಯಿ ತಿನ್ನೋಣ ಅಂತಿದ್ಯಲ್ಲೇ. ರೇ ನನ್ನ ಜೊತೆ ಬನ್ನಿ. ಏನಾಯ್ತು? ನಿಮ್ಮ ಹತ್ರ ಒಂದು ನನ್ನ ಜೊತೆ ಬನ್ನಿ. ಅಯ್ಯಯ್ಯೋ, ನೀನು ಇಷ್ಟೊಂದು ಗಾಬರಿ ಆಗ್ತಿದ್ರೆ ನನಗೆ ಭಯ ಆಗತ್ತೆ. ನೀನು ಆರಾಮಾಗಿದೆಯಲ್ವಾ? ಮನೇಲಿ ಎಲ್ಲರೂ ಆರಾಮಾಗಿದ್ದಾರಲ್ವಾ? ಮನೇಲಿ ಎಲ್ಲರೂ ಆರಾಮಾಗೇ ಇದ್ದಾರ್ರಿ. ಆದ್ರೆ ನಿಮ್ಮ ಮಗಳೇ ವಿಚಿತ್ರವಾಗಿ ಆಡ್ತಿರೋದು. ಇತ್ತೀಚೆಗೆ ತುಂಬಾ ಸುಳ್ಳು ಹೇಳ್ತಿದ್ದಾಳೆ. ಎಲ್ಲಿ ಹೋಗ್ತಿದ್ದಾಳೆ, ಏನ್ ಮಾಡ್ತಿದ್ದಾಳೆ, ಯಾವಾಗ ಬರ್ತಾಳೆ ಒಂದು ಗೊತ್ತಾಗ್ತಿಲ್ಲ ರೀ. ರಿತುನ ಮತ್ತೇನ್ ಮಾಡಿದ್ಲು? ರೀ ಅವಳ ರೂಮಲ್ಲಿ ದುಡ್ಡಿತ್ತು ರೀ. ನಾನು ಪ್ರತಿ ತಿಂಗಳು ಅವಳಿಗೆ ಪಾಕೆಟ್ ಮನಿ ಕೊಡ್ತೀನಿ. ಆ ದುಡ್ಡನ್ನು ನೋಡಿ ನೀನು ಗಾಬರಿ ಆಗ್ತಿದ್ಯಾ? ಅದಲ್ಲ ರೀ, ಅವಳ ರೂಮಲ್ಲಿ ಒಂದು ಬ್ಯಾಗ್ ತುಂಬಾ ದುಡ್ಡಿತ್ತು. ಸುಮಾರು 10-15 ಲಕ್ಷ ಇತ್ತು ಅನ್ಸುತ್ತೆ. 10-15 ಲಕ್ಷನಾ? ಅಷ್ಟೊಂದು ದುಡ್ಡು ಅವಳ ಹತ್ರ ಹೇಗೆ ಬಂತು? ಎಲ್ಲಿಂದ ಬಂತು? ಅದನ್ನೇ ನಾನು ಅವಳ ಹತ್ರ ಕೇಳ್ದೆ ರೀ. ಆ ದುಡ್ಡು ನಂದಲ್ಲ, ನನ್ನ ಫ್ರೆಂಡ್ ಶ್ವೇತಂದು. ಅವಳಿಗೆ ನಾನು ವಾಪಸ್ ತಿರ್ಗಿಸ್ಕೊಡ್ತೀನಿ ಅಂತ ಅಂದ್ಲು. ಅವಳು ಹೇಳ್ತಿರೋದನ್ನೆಲ್ಲ ನೋಡಿದ್ರೆ ಅವಳು ನಮ್ಮ ಮುಚ್ಚಿಡ್ತಿದ್ದಾಳೆ ಅಂತ ಅನಿಸ್ತಿದೆ. ಸರಿ, ಅವಳು ಕೇಳ್ತೀನಿ. ರಿತು, ರಿತು ರೀ, ದುಡ್ಡಿನ ಬ್ಯಾಗ್ ಇಲ್ಲೇ ಇತ್ತು ರೀ. ನಾನೇ ನನ್ನ ಕಣ್ಣಾರೆ ನೋಡಿದಿರಿ. ಇವಾಗ ದುಡ್ಡಿನ ಬ್ಯಾಗು ಇಲ್ಲ. ರಿತು ರೂಮಲ್ಲಿ ಕಾಣಿಸ್ತಿಲ್ಲ ರೀ. ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ ರೀ. ಇನ್ನೇನು ಭಯ ಪಡ್ಬೇಡ. ಅವಳು ಮನೆಗೆ ಬರಲಿ, ಇದ್ರ ಬಗ್ಗೆ ಎಲ್ಲ ವಿಚಾರಿಸ್ತೀನಿ. ಏನು ಭಯ ಪಡ್ಬೇಡ. ಏ ಭಾರ್ಗವಿ, ಅಲ್ಲೆಲ್ಲ ಬೇಡ. ಆ ಅಂಗಡಿ ನನಗ್ ಪರಿಚಯ ಇದೆ, ಅಲ್ಲೇ ಹೋಗೋಣ ಬಾ. ಏನೇನ್ ಬೇಕೋ ತಗೋ ಹೋಗು. ಅಯ್ಯಯ್ಯೋ, ಅದ್ ಹೇಗಾಗತ್ತೆ? ಮನೆ ದೊಡ್ಡ ಸೊಸೆ ನೀನು. ನೀನ್ ಯಾವ ತರಕಾರಿ ತಗೊಳ್ತೀಯೋ ಆ ತರಕಾರಿಗೆ ನೀಟಾಗಿ ಅಡ್ಗೆ ಮಾಡಿ ಹಾಕ್ತೀನಿ. ಹೋಗಕ್ ತಗೋ ಹೋಗು. ಹೋಗಕ್ಕ. ಈ ಬೀನ್ಸ್ಗೂ ಏನ್ ವ್ಯತ್ಯಾಸ? ಬೃಂದಕ್ಕ, ಆ ಬೀನ್ಸ್ ಬಿಡು. ನೋಡು, ಬೆಂಡೆಕಾಯಿ ಚೆನ್ನಾಗಿದೆ. ಎಷ್ಟ್ ಕೇಳು? ಬೆಂಡೆಕಾಯಿ ಕೆಜಿ 60 ರೂಪಾಯಿ. ಸರಿ, 1 kg ಕೊಡಿ. ಅಯ್ಯೋ, 1 kg ಯಾಕೆ? ಅರ್ಧ kg ಕೊಡಿ ಸಾಕು. ಈ ನುಗ್ಗೆಕಾಯಿ ಹೇಗೆ? ಕೆಜಿ 160 ರೂಪಾಯಿ. ಅಯ್ಯಯ್ಯೋ, ಕೆಜಿ 1 ಪೀಸ್ಗೆ ಎಷ್ಟು ಕೇಳು? ನನ್ ತಗೊಳಕ್ ಬಿಡ್ತೀಯಾ? ಟೊಮ್ಯಾಟೊ ಹೇಗಣ್ಣ? 40 ರೂಪಾಯಿ ಕಿಲೋ. ಈ ಬಟಾಣಿ ತಗೊಳ್ಳೋಣ, ಚೆನ್ನಾಗಿದೆ. ಭಾರ್ಗವಿ, ತಗೊಳಕ್ ಬಿಡ್ತೀಯಾ ನನ್ ಪಾಡಿಗೆ? ಸರಿ ಸರಿ ತಗೋ. ಬಟಾಣಿ ಹಾಗೆ ಅಕ್ಕ, ಈ ಪರಂಗಿ ಹಣ್ಣು ಎಷ್ಟು ಕೇಳು? ಭಾರ್ಗವಿ, ಸ್ವಲ್ಪ ಸುಮ್ನಿರ್ತೀಯಾ? ಅಯ್ಯೋ, ಸಾರಿ ಸಾರಿ ಸಾರಿ. ನಿನ್ಗೇನ್ ಬೇಕೋ ನೀನ್ ತಗೋ, ನಾನು ಬಟಾಣಿ ಆರಿಸ್ತಿರ್ತೀನಿ. ಅದ್ ಎಷ್ಟು ಆಸಕ್ತಿಯಿಂದ ತಗೋತಿದ್ದಾಳೆ. ಮನೆ ಕೆಲ್ಸಾನು ಅಷ್ಟೇ ಅಚ್ಚುಕಟ್ಟಾಗಿ ಮಾಡ್ತಿದ್ದಾಳೆ. ಅಂದ್ರೆ ನಿಜವಾಗ್ಲೂ ಇವಳು ಕೇಸ್ನ ಬಿಟ್ಟಿದ್ದಾಳೆ ಅನ್ಸ್ತಿದೆ. ಹಲೋ, ನೀನ್ ಹೇಳಿರೋ ಜಾಗಕ್ಕೆ ಕ್ಯಾಶ್ ತಗೊಂಡ್ ಬಂದಿದ್ದೀನಿ. ಅಲ್ಲಿ ರೆಡ್ ಕಾರ್ ಇದೆಯಲ್ವಾ, ಅಲ್ಲಿ ಇಟ್ಬಿಟ್ಟು ಹೋಯ್ತಾ ಇರಿ. ಏನು, ಇಲ್ಲಿಡ್ಬೇಕಾ? ಯಾರಾದ್ರೂ ಎತ್ಕೊಂಡೋದ್ರೆ? ಅದೆಲ್ಲ ನಿಮಗೆ ಬೇಕಾಗಿಲ್ಲ. ಅಲ್ಲಿ ರೆಡ್ ಕಾರ್ ಇದೆ ಅಂತ ಹೇಳ್ದಲ್ವಾ, ಹಿಂತಿರುಗಿದ್ರೆ ದುಡ್ಡು ಇಟ್ಬಿಟ್ಟು ಹೋಯ್ತಾ ಇರಿ. ಏನ್ ಮರ್ಯಾದೆ ಇಲ್ದಂಗ್ ಮಾತಾಡ್ತಿದ್ಯಾ? ಮೇಡಮ್, ಹೇಳ್ತಾ ಇದ್ದೀನಲ್ವಾ, ಅಲ್ಲಿ ದುಡ್ಡು ಇಟ್ಬಿಟ್ಟು ಹೋಯ್ತಾ ಇರಿ.
ಎದ್ದೇಳೋ ಮೇಲೆ ಯಾಕೋ ಹೀಗ್ ಮಾಡ್ದೆ? ಯಾಕೋ ನನ್ನ ತಂಗಿ ಲೈಫ್ ಹಾಳು ಮಾಡ್ದೆ? ನಾನೇನ್ ಮಾಡ್ದೆ ಅರ್ಜುನ್? ನಾಟಕ ಮಾಡ್ಬೇಡ ವಿಕ್ಕಿ. ಇದು ನನ್ಗೆಲ್ಲ ವಿಷಯ ಹೇಳಿದಾಳೆ. ಲವ್ ಹೆಸರಲ್ಲಿ ಅವಳ ಲೈಫ್ ಹಾಳು ಮಾಡ್ಬಿಟ್ಟಿಯಲ್ಲೋ. ಅಯ್ಯೋ, ನಾನು ಏನ್ ಮಾಡ್ದೆ ಅನ್ನೋದನ್ನ ಮೊದ್ಲು ಹೇಳು ಅರ್ಜುನ್. ಅವಳನ್ನ ನಂಬಿಸಿ ಮೋಸ ಮಾಡಿ ಅವಳು ಪ್ರೆಗ್ನೆಂಟ್ ಆಗಿದ್ದಾಳಲ್ಲೋ. ವಿಷಯ ಗೊತ್ತಾದ ಬಂದು ನನ್ ಕಾಲ್ ಹಿಡ್ಕೊಳೋದ್ ಬಿಟ್ಟು ಕಾಲರ್ ಹಿಡ್ಕೋತಿದ್ಯಲ್ಲೋ, ವೆರಿ ಬ್ಯಾಡ್. ಏನೋ ರಿತುನೇ ಕಾಡಿ ಬೇಡಿ ನಿನ್ನ ಕಳಿಸಿರ್ಬೋದು, ಮದ್ವೆ ವಿಚಾರ ಮಾತಾಡಿ ಸೆಟ್ಲ್ ಮಾಡಿ ಹೋಗ್ತೀಯ ಅನ್ಕೊಂಡೆ. ಆದ್ರೆ ನೀನು ಒಳ್ಳೆ ಹೀರೋ ತರ ಅಯ್ಯೋ ನನ್ ತಂಗಿ ಶೀಲ ಹಾಳು ಮಾಡ್ಬಿಟ್ಟಿಯಲ್ಲೋ ಅಂತ ಕೇಳಕ್ ಬಂದಿದ್ಯಾ? ಅವಳಲ್ಲಿ ನಿನ್ ಮೇಲೆ ಜೀವನ ಇಟ್ಕೊಂಡಿದ್ದಾಳೆ. ಅವಳ ಬಗ್ಗೆ ಇಷ್ಟು ಕೆಟ್ಟಾಗಿ ಮಾತಾಡ್ತಿದ್ಯಾ? ನೀನ್ ಹೀಗೆ ಅಚ್ಚಾಡೋದ್ರಿಂದ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ, ಇನ್ನು ಬೆಳಿತಾನೆ ಹೋಗುತ್ತೆ. ನೋಡು ವಿಕ್ಕಿ, ನಾನಿಲ್ಲಿ ನಿನ್ ಜೊತೆ ಜಗಳಾಡಕ್ ಬಂದಿಲ್ಲ, ನಿನ್ ಶತ್ರುವಾಗೂ ಬಂದಿಲ್ಲ. ಈತು ಅಣ್ಣನಾಗಿ ಬಂದಿದ್ದೀನಿ. ಇದಪ್ಪ ಮಾತು. ಈಗ ದಾರಿ ಮುಂದುವರ್ಸು. ಇಂದಲ್ಲ ನಾಳೆ ನೀನ್ ಎಂತವನು ಅಂತ ರೀತಿಗೆ ಅರ್ಥ ಆಗತ್ತೆ ಅಂತ ಸುಮ್ಮನಿದ್ದೆ. ಆದ್ರೆ ವಿಷಯ ಇಷ್ಟು ಮುಂದುವರೆದಿದೆ ಅಂತ ನನಗೆ ಗೊತ್ತಿರಲಿಲ್ಲ. ರಿತು ನಿನ್ನನ್ನೇ ನಂಬ್ಕೊಂಡಿದ್ದಾಳೆ, ನಿನ್ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದಾಳೆ, ನಿನ್ನನ್ನೇ ಮದುವೆ ಆಗ್ಬೇಕು ಅಂತ ಅನ್ಕೊಂಡಿದ್ದಾಳೆ. ವಿಕ್ಕಿ, ದಯವಿಟ್ಟು ಅವಳಿಗೆ ಮೋಸ ಮಾಡಬೇಡ ಪ್ಲೀಸ್. ನನ್ನ ಅಕ್ಕನ ಕೈ ಬಿಡಬೇಡ ಅಂತ ನಾನು ಕೇಳ್ಕೊಂಡಿದ್ದೆ, ಬೇಡ್ಕೊಂಡಿದ್ದೆ. ನೀನ್ ಕೇಳಿದ್ಯಾ? ಮದ್ವೆ ಆದ್ಯಾ? ನೀನ್ ಮಾತ್ರ ನನ್ನ ಅಕ್ಕನಿಗೆ ಮೋಸ ಮಾಡಿ ಕೈ ಕೊಟ್ಟು ಬೇರೆ ಅವಳ ಮದ್ವೆ ಆಗ್ಬೋದು. ಆದ್ರೆ ನಾನು ನೀನ್ ಕೇಳ್ಕೊಂಡಿದ ತಕ್ಷಣ ಒಪ್ಕೊಂಡು ನಿನ್ ತಂಗಿನ ಮದ್ವೆ ಆಗ್ಬಿಡ್ಬೇಕಾ? ಆಗಲ್ಲ. ನಾನು ರಿತುನ ಮದ್ವೆ ಆಗಲ್ಲ. ಏಯ್, ಅದೇನು ಮಾಡ್ಕೋತೀಯ ಮಾಡ್ಕೊ ಹೋಗ. ಏಯ್, ಹಾ ಆಯ್ತೇನೆ. ಹ್ಞೂ ಅಕ್ಕ. ಬೃಂದಕ್ಕ, ಕಡ್ಲೆಕಾಯಿ ತಗೊಳ್ಳೋಣ. ಬಾದಾಮಿ ತಿನ್ನೋ ಯೋಗ ಬಂದಿದ್ರು ಇನ್ನು ಚೀಪ್ ಆಗಿ ಕಡ್ಲೆಕಾಯಿ ತಿನ್ನೋಣ ಅಂತಿದ್ಯಲ್ಲೇ. ಎಲ್ಲ ಅಪ್ಪನ್ ಥರಾನೆ. ನಿಂದೇನು ತಪ್ಪಿಲ್ಲ ಬಿಡು. ನಮ್ಮಪ್ಪಂಗೆ ಒಂದು ದಿನಾನು ಬಾದಾಮಿ ತಂದ್ಕೊಡೋ ಯೋಗ್ಯತೆ ಇರ್ಲಿಲ್ಲ. ಬೃಂದಕ್ಕ, ಬಡವ್ರಿಗೆ ಕಡ್ಲೆಕಾಯಿಯ ಬಾದಾಮಿ, ಅಲ್ಪಂಗ ಐಶ್ವರ್ಯ ಬಂದು ಅರ್ಧ ರಾತ್ರಿ ಕೊಡೆ ಹಿಡಿಯೋರ್ಗೆ ಇದೆಲ್ಲ ಎಲ್ಲ ಅರ್ಥ ಆಗ್ಬೇಕು ಹೇಳು. ಸುಮ್ನೆ ನನ್ಗೂ ನಿನ್ಗೂ ಯಾಕೆ ಜಗಳ ಹೇಳು? 1 kg ಕಡ್ಲೆಕಾಯಿ ಕೊಡ್ಸು ಪ್ಲೀಸ್. ಸರಿ ಸರಿ ತಗೋ. ಏನಪ್ಪ ಇಲ್ಲೊಬ್ಬ ಜುಟ್ ಬಿಟ್ಕೊಂಡು ತರ ಕಾಣ್ತಾನೆ, ಎಲ್ಲರೂ ನೋಡಿದ್ಯಾ? ಇಲ್ಲ ಸರ್, ನಾನು ನೋಡಿಲ್ಲ ಸರ್. ಏಯ್, ಇದ್ಯಾಕೆ ಹಿಂಗ್ ಮುಖ ಮುಚ್ಕೊಂಡಿದ್ಯಾ? ಬಿಸ್ಲು ಅಕ್ಕ, ಸಿಕ್ಕಾಪಟ್ಟೆ ಬಿಸ್ಲಿದೆ, ಅದು ಕವರ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಟ್ಯಾನ್ ಆಗ್ಬಿಡ್ತೀನಿ. ಬಿಸ್ಲ ಲಾ ಪ್ರಾಕ್ಟೀಸ್ ಬಿಟ್ಟು ಹುಚ್ಚಿ ಆಗಿದ್ದಾಳೆ ಅನ್ಸುತ್ತೆ.
ಬೇಗ ಬೇಗ ಆ ಬೆಲ್ಲದ ಅಚ್ಚು ತಗೊಂಡು ಬಾ. ಸಂಧ್ಯಾ ಅಂದ್ರೆ ಅಷ್ಟೊಂದ್ ಭಯನಾ?